ಹಲೋ ಮಕ್ಕಳೇ, ಇವತ್ತು ನಾವು ರಿಸೋರ್ಸಸ್ ಆ್ಯಂಡ್ ಡೆವಲಪ್ಮೆಂಟ್ ಚಾಪ್ಟರ್ನ ಓದೋಣ. ಸೊ ಫಸ್ಟ್ಗೆ ರಿಸೋರ್ಸಸ್ ಅಂದರೆ ಏನು? ಸೊ ಎನಿಥಿಂಗ್ ವಿಚ್ ಸ್ಯಾಟಿಸ್ಫೈ ಯುವರ್ ನೀಡ್ ಇಸ್ ಕಾಲ್ಡ್ ರಿಸೋರ್ಸ್. ಅಂದರೆ ನಿಮಗೆ ಥರ್ಸ್ಟಿ ಅಂತ ಫೀಲ್ ಆಗ್ತಿದೆ, ಆವಾಗ ನೀವೇನು ಮಾಡ್ತೀರಾ? ನೀರು ಕುಡಿತೀರಾ. ಓಕೆನಾ? ಬೋರ್ ಆಗ್ತಿದೆ, ಬೋರ್ ಆದಾಗ ಏನು ಮಾಡ್ತೀರಾ? ಟಿ ವಿ ನೋಡ್ತೀರಾ, ಇಲ್ಲ ಬುಕ್ಸ್ ಓದ್ತೀರಾ. ಓಕೆ, ಎಲ್ಲಿಗೋ ಟ್ರಾವೆಲ್ ಮಾಡಬೇಕು, ಆವಾಗ ನೀವು ಟ್ರಾವೆಲ್ ಹೇಗೆ ಮಾಡ್ತೀರಾ? ಗಾಡಿಗಳ ಮೂಲಕ, ವೆಹಿಕಲ್, ಕಾರು, ಬೈಕು, ಟ್ರೈನು, ಫ್ಲೈಟು, ಈ ಥರ. ಸೊ ನಿಮಗೆ ಏನೇನು ಬೇಕೋ ಅದನ್ನು ಮೀಟ್ ಮಾಡುವಂತಹ ಪ್ರಾಡಕ್ಟ್ಸ್ ಅಥವಾ ಸರ್ವಿಸಸ್ಗೆ ರಿಸೋರ್ಸಸ್ ಅಂತಾರೆ. ಓಕೆ, ನೆಕ್ಸ್ಟು ಯುಟಿಲಿಟಿ ಅಂದರೆ ಏನು? ಸೊ ಈ ನೀರು ಕುಡಿಯೋದ್ರಿಂದ ಯೂಸ್ ಇದೆ, ನೀವು ಬುಕ್ಸ್ ಓದೋದ್ರಿಂದ ಏನೋ ಯೂಸ್ ಇದೆ, ನೀವು ವೆಹಿಕಲಲ್ಲಿ ಹೋಗೋವಾಗ ಏನಾಗುತ್ತೆ, ನೀವು ಟ್ರಾವೆಲ್ ಮಾಡುವಂಥ ಯೂಸು ನಿಮಗೆ ಮೀಟ್ ಆಗುತ್ತೆ. ಸೊ ಎನಿಥಿಂಗ್ ವಿಚ್ ಹ್ಯಾಸ್ ಯೂಸ್, ಯಾವುದ್ಯಾವುದರಿಂದ ಯೂಸ್ ಇದೆ ಅದಕ್ಕೆಲ್ಲ ಯುಟಿಲಿಟಿ ಇದೆ ಅಂತ ಹೇಳ್ತಾರೆ. ಸೊ ರಿಸೋರ್ಸಸ್ ಏನು ಅಂತ ಗೊತ್ತಾಯಿತು ನಿಮಗೆ, ಯುಟಿಲಿಟಿ ಏನು ಅಂತ ಗೊತ್ತಾಯಿತು. ನೆಕ್ಸ್ಟು ವ್ಯಾಲ್ಯೂ. ವ್ಯಾಲ್ಯೂ ಅಂದರೆ ಏನು? ನೀವೇನಾದ್ರು ತಗೊಬೇಕು ಅಂದರೆ ಅದಕ್ಕೆ ಒಂದು ಬೆಲೆ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ದಿನ ಬೆಳಿಗ್ಗೆ ಕುಡಿಯೋಕ್ಕೆ ಹಾಲು ಉಪಯೋಗಿಸ್ತೀವಿ, ಅಥವಾ ಒಂದು ಗಾಡಿ ಯೂಸ್ ಮಾಡ್ತೀವಿ. ಸೊ ಇದನ್ನೆಲ್ಲ ಕೊಂಡ್ಕೊಬೇಕು ಅಂದರೆ ಅದಕ್ಕೆ ನಮಗೆ ದುಡ್ಡು ಬೇಕು. ದುಡ್ಡು ಯಾಕೆ ಬೇಕು? ಯಾಕಂದರೆ ಇದಕ್ಕೆಲ್ಲ ವ್ಯಾಲ್ಯೂ ಇದೆ. ಸೊ ಯುಟಿಲಿಟಿ, ವ್ಯಾಲ್ಯೂ ಮತ್ತು ರಿಸೋರ್ಸಸ್ ಅಂದರೆ ಏನು ಅಂತ ನಿಮಗೆ ಇವಾಗ ಗೊತ್ತಾಗಿದೆ. ಈಗ ಯಾವ ಯಾವ ಥರದ ರಿಸೋರ್ಸಸ್ ಇದೆ ಅಂತ ನೋಡೋಣ. ಓಕೆನಾ? ಮೇಯ್ನಾಗಿ ರಿಸೋರ್ಸಸ್ನ 2 ಟೈಪ್ಸ್ಗೆ ಡಿವೈಡ್ ಮಾಡ್ತಾರೆ. ಫಸ್ಟ್ ಒನ್ ಬಂದುಬಿಟ್ಟು ನ್ಯಾಚುರಲ್ ರಿಸೋರ್ಸಸ್, ಸೆಕೆಂಡ್ ಒನ್ ಬಂದುಬಿಟ್ಟು ಹ್ಯೂಮನ್ ಮೇಡ್ ರಿಸೋರ್ಸಸ್. ಸೊ ನ್ಯಾಚುರಲ್ ರಿಸೋರ್ಸಸ್ ಅಂದರೆ ಏನು? ನಮಗೆ ನೇಚರಲ್ಲಿ ಆರಾಮಾಗಿ ಸಿಗುವಂಥ ರಿಸೋರ್ಸಸ್ಗೆ ನ್ಯಾಚುರಲ್ ರಿಸೋರ್ಸಸ್ ಅಂತಾರೆ. ಫಾರ್ ಎಕ್ಸಾಂಪಲ್, ಗಾಳಿ, ನೀರು, ಬೆಳಕು, ಬೆಟ್ಟ, ಗುಡ್ಡ, ನದಿ, ಇವುಗಳೆಲ್ಲ ನೇಚರಲ್ಲೇ ಇರೋವಂಥದ್ದು, ಇದು ಮನುಷ್ಯ ಮಾಡಿದ್ದಲ್ಲ. ಸೊ ಇದಕ್ಕೇನಂತಾರೆ? ನ್ಯಾಚುರಲ್ ರಿಸೋರ್ಸಸ್. ನ್ಯಾಚುರಲ್ ರಿಸೋರ್ಸಸ್ ಕೂಡ ಮತ್ತೆ ಬೈಫಿಕೇಷನ್ ಮಾಡ್ಬೋದು. ಅದರಲ್ಲಿ 2 ಥರ ಇದೆ. ಒಂದು ಬಂದುಬಿಟ್ಟು ರಿನ್ಯೂವೇಬಲ್ ರಿಸೋರ್ಸಸ್, ಇನ್ನೊಂದು ನಾನ್ ರಿನ್ಯೂವೇಬಲ್ ರಿಸೋರ್ಸಸ್. ರಿನ್ಯೂವೇಬಲ್ ರಿಸೋರ್ಸಸ್ ಅಂದರೆ ಏನು? ಒಬ್ಬ ಮನುಷ್ಯನ ಆಯಸ್ಸು ಎಷ್ಟಿರುತ್ತೋ ಅಷ್ಟರೊಳಗಡೆ ಆ ರಿಸೋರ್ಸಸ್ನ ಮತ್ತೆ ಪ್ರೊಡ್ಯೂಸ್ ಮಾಡ್ಬೋದು, ಅಂದರೆ ಅದು ರಿನ್ಯೂವೇಬಲ್ ರಿಸೋರ್ಸಸ್. ಸೊ ಯಾವ ಯಾವ ರಿಸೋರ್ಸಸ್ಗಳು ಅನ್ಲಿಮಿಟೆಡ್ ಆಗಿರುತ್ತೆ, ಅಂದರೆ ಅದು ಖಾಲಿನೇ ಆಗೋದಿಲ್ಲ, ಅಂಥ ರಿಸೋರ್ಸಸ್ ಏನಂತಾರೆ? ರಿನ್ಯೂವೇಬಲ್ ರಿಸೋರ್ಸಸ್. ಫಾರ್ ಎಕ್ಸಾಂಪಲ್, ಸೋಲಾರ್ ಆ್ಯಂಡ್ ವಿಂಡ್. ಸೊ ಇದೆಲ್ಲ ಬೇಗ ಖಾಲಿ ಆಗಲ್ಲ, ಅನ್ಲಿಮಿಟೆಡ್ ಆಗಿ ಸಿಗುತ್ತೆ. ಸೊ ಇಂಥ ರಿಸೋರ್ಸಸ್ಗೆ ಏನಂತೀವಿ? ರಿನ್ಯೂವೇಬಲ್ ರಿಸೋರ್ಸಸ್. ನಾನ್ ರಿನ್ಯೂವೇಬಲ್ ರಿಸೋರ್ಸಸ್ ಅಂದರೆ ಇದು ಲಿಮಿಟೆಡ್ ಆಗಿರುತ್ತೆ, ಇದನ್ನು ಮತ್ತೆ ಮತ್ತೆ ನಾವು ಪ್ರೊಡ್ಯೂಸ್ ಮಾಡೋಕ್ಕೆ ಆಗಲ್ಲ. ಒಂದು ಸಲ ಮುಗ್ದೋಯ್ತು ಅಂದರೆ ಇಟ್ಸ್ ಡನ್, ಮತ್ತೆ ನಿಮಗೆ ಸಿಗಲ್ಲ. ಫಾರ್ ಎಕ್ಸಾಂಪಲ್, ಪೆಟ್ರೋಲಿಯಂ. ಓಕೆನಾ? ಸೊ ಈ ಪೆಟ್ರೋಲಿಯಂ ಬಂದುಬಿಟ್ಟು ಭೂಮಿ ಒಳಗಡೆ ಸ್ವಲ್ಪ ಲಿಮಿಟೆಡ್ ಆಗೇ ಇರೋದು ಸ್ಟಾಕು. ಇದು ಒಂದು ಸಲ ಮುಗಿದ್ರೆ ನಿಮಗೆ ಮತ್ತೆ ಇದನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಆಗಲ್ಲ. ನೆಕ್ಸ್ಟು ಹ್ಯೂಮನ್ ಮೇಡ್ ರಿಸೋರ್ಸಸ್ ಅಂದರೆ ಏನು? ಇಲ್ಲಿ ನ್ಯಾಚುರಲ್ ಆಗಿ ಸಿಗುವಂಥ ರಿಸೋರ್ಸಸ್ನ ಯೂಸ್ ಮಾಡಿಕೊಂಡು ಮನುಷ್ಯರು ಬೇರೆ ಏನೇನು ಮಾಡ್ತಾರೆ, ಏನೇನು ಕಂಡುಹಿಡಿತಾರೆ, ಅದಕ್ಕೆ ಹ್ಯೂಮನ್ ಮೇಡ್ ರಿಸೋರ್ಸಸ್ ಅಂತಾರೆ. ಫಾರ್ ಎಕ್ಸಾಂಪಲ್, ಬಿಲ್ಡಿಂಗ್. ಓಕೆನಾ? ನ್ಯಾಚುರಲ್ಲಾಗಿ ಸಿಗುವಂತಹ ಸ್ಯಾಂಡು, ಅಯ್ಯನು, ಇದನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಬಿಲ್ಡಿಂಗನ್ನು ಕಟ್ತಾರೆ. ಸೊ ನ್ಯಾಚುರಲ್ ರಿಸೋರ್ಸಸ್ನ ಯೂಸ್ ಮಾಡಿಬಿಟ್ಟು ಕ್ರಿಯೇಟ್ ಮಾಡುವಂಥ ರಿಸೋರ್ಸಸ್ಗೆ ಏನಂತಾರೆ? ಹ್ಯೂಮನ್ ಮೇಡ್ ರಿಸೋರ್ಸಸ್. ಸೊ ಇನ್ನೂ ಒಂದು ರಿಸೋರ್ಸ್ ಇದೆ, ದಟ್ ಈಸ್ ಹ್ಯೂಮನ್ ರಿಸೋರ್ಸ್. ಓಕೆನಾ? ಸೊ ಮನುಷ್ಯರು ಅವರಲ್ಲಿರುವಂತಹ ನಾಲೆಡ್ಜ್ ಮತ್ತು ಸ್ಕಿಲ್ನ ಯೂಸ್ ಮಾಡಿ ಸೊಸೈಟಿನ ಇನ್ನೂ ಇಂಪ್ರೂವ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಡಾಕ್ಟರ್ಸ್. ಓಕೆ, ಡಾಕ್ಟರ್ಸ್ ಏನು ಮಾಡ್ತಾರೆ? ಅವರಲ್ಲಿರುವಂತಹ ನಾಲೆಡ್ಜ್ನ ಯೂಸ್ ಮಾಡಿಬಿಟ್ಟು ಪೇಷಂಟ್ಸ್ನ ಕ್ಯೂರ್ ಮಾಡ್ತಾರೆ, ಅವರ ಹೆಲ್ತನ್ನ ಇಂಪ್ರೂವ್ ಮಾಡ್ತಾರೆ. ಸೊ ಇಂಥದಕ್ಕೆಲ್ಲ ಏನಂತಾರೆ? ಹ್ಯೂಮನ್ ರಿಸೋರ್ಸಸ್.
ಸೊ ನೆಕ್ಸ್ಟು ಇವಾಗ ನಮ್ಮ ಹತ್ರ ಇರುವಂಥ ರಿಸೋರ್ಸಸ್ ಬಂದುಬಿಟ್ಟು ಏನಾಗಿರುತ್ತೆ, ಲಿಮಿಟೆಡ್ ಆಗಿರುತ್ತೆ. ಓಕೆನಾ? ಇದನ್ನು ಕೇರ್ಫುಲ್ಲಾಗಿ ಯೂಸ್ ಮಾಡ್ಕೊಬೇಕು. ಸೊ ನಮ್ಮಲ್ಲಿ ಇರುವಂಥದ್ದನ್ನು ಸ್ವಲ್ಪ ರೆಡ್ಯೂಸ್ ಮಾಡಬೇಕು. ಅಂದರೆ ಸಿಕ್ಕಾಪಟ್ಟೆ ಎಲೆಕ್ಟ್ರಿಸಿಟಿ ಯೂಸ್ ಮಾಡೋ ಬದಲು ಸ್ವಲ್ಪ ಕಮ್ಮಿ ಎಲೆಕ್ಟ್ರಿಸಿಟಿ ಯೂಸ್ ಮಾಡೋದು, ರೀಸೈಕಲ್ ಮಾಡೋದು. ನಮ್ಮ ಹತ್ರ ಏನಾದರೂ ಒಂದು ಪ್ಲಾಸ್ಟಿಕ್ ಬಾಟಲ್ ಇದ್ದರೆ ಅದನ್ನು ಪಾಟಿಗೆ ಕನ್ವರ್ಟ್ ಮಾಡಿ ಯೂಸ್ ಮಾಡೋದು, ಆ ಥರ. ಇನ್ನೊಂದು ಬಂದುಬಿಟ್ಟು ರೀಯೂಸ್. ಒಂದೇ ಪ್ರಾಡಕ್ಟನ್ನು ಮತ್ತೆ ಮತ್ತೆ ಯೂಸ್ ಮಾಡೋದ್ರಿಂದ ನಾವು ಜಾಸ್ತಿ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು ತಪ್ಪುತ್ತೆ. ಸೊ ಈ ಥರ ಎಲ್ಲ ಮಾಡಿದಾಗ ಲಿಮಿಟೆಡ್ ರಿಸೋರ್ಸಸ್ನ ಸ್ವಲ್ಪ ನಾವು ಕನ್ಸರ್ವ್ ಮಾಡ್ಬೋದು. ಲಿಮಿಟೆಡ್ ರಿಸೋರ್ಸಸ್ನ ಕನ್ಸರ್ವ್ ಮಾಡಿದಾಗ ಏನಾಗುತ್ತೆ, ನಮ್ಮ ಜನರೇಷನ್ಗೆ ಮಾತ್ರ ಅಲ್ಲ, ಫ್ಯೂಚರ್ ಜನ್ರೇಷನ್ಗೆ ಕೂಡ ನಾವು ರಿಸೋರ್ಸಸ್ನ ಇಡ್ಬೋದು. ಇಂಥದಕ್ಕೆ ಒಂದು ಟರ್ಮ್ ಇದೆ, ದಟ್ ಈಸ್ ಕಾಲ್ಡ್ ಆ್ಯಸ್ ಸಸ್ಟೇನೆಬಲ್ ಡೆವಲಪ್ಮೆಂಟ್. ಸೊ ಸಸ್ಟೇನೆಬಲ್ ಡೆವಲಪ್ಮೆಂಟಲ್ಲಿ ಏನು ಮಾಡ್ತೀವಿ ಅಂದರೆ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಅದರ ರೆಸ್ಪೆಕ್ಟ್ ಕೊಡ್ತೀವಿ, ಅದ್ರ ಪಾಡಿಗೆ ಅದನ್ನು ಇರೋಕ್ಕೆ ಬಿಡ್ತೀವಿ. ನೆಕ್ಸ್ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಹ್ಯೂಮನ್ ಲೈಫ್. ನಾವು ಪ್ಲಾಸ್ಟಿಕ್ಕು, ಪೊಲ್ಯೂಷನು ಆ ಥರ ಮಾಡದೆ ಹ್ಯೂಮನ್ ಲೈಫ್ನ ಕ್ವಾಲಿಟಿನ ಇಂಪ್ರೂವ್ ಮಾಡ್ತೀವಿ. ನೆಕ್ಸ್ಟ್ ಕನ್ಸರ್ವ್ ಅರ್ತ್ಸ್ ವಾಲಟಾಲಿಟಿ ಆ್ಯಂಡ್ ಡೈವರ್ಸಿಟಿ. ಇಲ್ಲಿ ಎಷ್ಟೋ ಪ್ರಾಣಿ ಪಕ್ಷಿಗಳಿದೆ, ಅದನ್ನೆಲ್ಲ ನಾವು ಕೆಲವೊಂದು ಸಲ ಏನು ಮಾಡ್ತೀವಿ, ಹಂಟೆಲ್ಲ ಮಾಡಿಬಿಟ್ಟು ಅದ್ರ ಪಾಪ್ಯುಲೇಷನ್ನೇ ಫುಲ್ ಡಿಕ್ಲೈನ್ ಆಗಿರುತ್ತೆ. ಆ ಥರ ಮಾಡೋ ಬದಲು ಅದ್ರ ಪಾಡಿಗೆ ಅದನ್ನು ಬಿಡೋದು ಒಳ್ಳೆಯದು. ಮಿನಿಮೈಸ್ ದ ಡಿಪ್ಲೀಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್. ನಾನು ಆವಾಗಲೇ ಹೇಳ್ದಂಗೆ ರಿಸೋರ್ಸಸ್ ತುಂಬ ಲಿಮಿಟೆಡ್ ಆಗಿದೆ. ಈ ಲಿಮಿಟೆಡ್ ರಿಸೋರ್ಸಸ್ ನಾವು ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಚೇಂಜ್ ಪರ್ಸ್ನಲ್ ಆ್ಯಟಿಟ್ಯೂಡ್ ಆ್ಯಂಡ್ ಪ್ರಾಕ್ಟಿಸಸ್ ಟುವರ್ಡ್ಸ್ ದ ಎನ್ವೈರ್ಮೆಂಟ್. ನಮ್ಮ ಎನ್ವೈರ್ಮೆಂಟಲ್ಲೂ ತುಂಬ ಪೊಲ್ಯೂಷನ್ ಆಗ್ತಿದೆ, ಲೈಟ್ ಪೊಲ್ಯೂಷನ್ ಆಗ್ತಿದೆ, ಏರ್ ಪೊಲ್ಯೂಷನ್ ಆಗ್ತಿದೆ, ವಾಟರ್ ಪೊಲ್ಯೂಷನ್ ಆಗ್ತಿದೆ. ಸೊ ಇಂತಹ ಪೊಲ್ಯೂಷನ್ಗಳನ್ನೆಲ್ಲ ನಾವು ಕಡಿಮೆ ಮಾಡಬೇಕು. ಹೇಗೆ ಕಡಿಮೆ ಮಾಡೋದು? ಬೇರೆಯವ್ರನ್ನೆಲ್ಲ ಎಜುಕೇಟ್ ಮಾಡಬೇಕು, ಯಾವ ಥರ ನಮ್ಮ ಎನ್ವೈರ್ಮೆಂಟನ್ನು ಕ್ಲೀನಾಗಿ ಇಟ್ಕೊಂಡು ಬೇರೆದನ್ನೆಲ್ಲ ಹಾರ್ಮ್ ಮಾಡಬಾರ್ದು, ಆ ಥರ. ಎನೇಬಲ್ ಕಮ್ಯುನಿಟೀಸ್ ಟು ಕೇರ್ ಫಾರ್ ದೇರ್ ಓನ್ ಎನ್ವೈರ್ಮೆಂಟ್. ಸೊ ಎಲ್ಲರಿಗೂ ಎಜುಕೇಟ್ ಮಾಡಿದಾಗ ಏನಾಗುತ್ತೆ, ನಮ್ಮ ಸುತ್ತಮುತ್ತಲಿನ ಸೊಸೈಟಿ ಮತ್ತು ಎನ್ವೈರ್ಮೆಂಟ್ ಇಂಪ್ರೂವ್ ಆಗುತ್ತೆ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಈ ಚಾಪ್ಟರ್ ಇಲ್ಲಿಗೆ ಮುಗಿದೋಗುತ್ತೆ. ಥ್ಯಾಂಕ್ ಯು.